ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಮತ್ತೆ ವಿಜೇಂದ್ರ ಅವರು ಆಗ್ಬೇಕು ಅಂತ ಬಹುತೇಕರ ಅಭಿಪ್ರಾಯ, ಅವ್ರು ಆಗ್ಬಾರ್ದು ಅಂತ ಕೆಲವರ ಅಭಿಪ್ರಾಯ. ಅವರ ಕಾರ್ಯವೈಖರಿ ಬಗ್ಗೆ ನೀವು ಪಕ್ಷದ ನಾಯಕರಾಗಿ ಏನಾಗ್ತದೆ ಅವರೇ ಆದ್ರೆ ಒಳ್ಳೆ. ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಪಕ್ಷದ ವರಿಷ್ಠರು ಇದ್ದಾರೆ. ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮ ಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ. ಸೊ ಅವರವರು ಅದನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಅವ್ರಿಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನೇನು ಮಾತಾಡ್ತೀನಿ. ಪಕ್ಷದ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಅಂತರ ಕಾಯ್ಕೊಂಡಿರಿ ಅಂತ ಆರೋಪ, ಅದ್ರ ಬಗ್ಗೆ ನೋಡಿ, ಪಕ್ಷದ ಕಾರ್ಯಕ್ರಮ ಅಂತ ಇಲ್ಲ, ನಿಮಗೆ ಗೊತ್ತು, ಪರ್ಸನಲ್ ಲೈಫಲ್ಲಿ ನನ್ನ ಮೊಮ್ಮಗ ಬಂದಿದ್ದಾನೆ ಮನೆಗೆ. ಸೊ ಆ ಒಂದು ಪರ್ಸನಲ್ ಸ್ಪೇಸ್ ನನಗೂ ಬೇಕಾಗಿತ್ತು. ಸ್ವಲ್ಪ ಅಮೃತಲ್ಲೂ ಕಾಲ ಕಳಿಬೇಕು ನೋಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಒಂದು ಬ್ಯಾಕ್ ಸ್ಟೆಪ್ ತಗೊಂಡು ಬಿಟ್ಟರೆ ಪಕ್ಷದ ಕಾರ್ಯಕ್ರಮಗಳಿಂದ ಅದರ ಪಕ್ಷದಲ್ಲಿ ನನಗೂ ಏನು ಪ್ರಾಬ್ಲಮ್ ಇಲ್ಲ. ಹೋರಾಟದಲ್ಲಿ ಪಾಲ್ಗೊಳ್ಳಕ್ಕೆ ಹೋಗ್ತಿದ್ದೀರಾ? ಇದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನಾನು ತುಂಬಾ ಗಂಭೀರವಾಗಿ ತಗೊಂಡಿರೋ ವಿಷಯ. ಇದು ಪ್ರತಿ ಒಬ್ಬರಿಗೆ ಒಂದು ಮುಟ್ಟುವಂಥ ವಿಷಯ ಇದು. ಯಾಕಂದರೆ ಬೆಲೆ ಏರಿಕೆ ಅನ್ನೋದು ನಮ್ಮ ಲೈಫಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಈ ಒಂದು ಪರಿಸ್ಥಿತಿ ನಿಮಗೊಂದು ರೀತಿ ಇನ್ಕಮ್ಮು ಬರೋದೆಲ್ಲೂ ಜಾಸ್ತಿ ಆಗ್ತಿಲ್ಲ, ಆದರೆ ನಮ್ಮ ಸ್ಪೆಂಡಿಂಗು ಎಕ್ಸ್ಪೆಂಡಿಚರು ಈ ರೀತಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್, ಗಾಳಿ ಒಂದು ಬಿಟ್ಟರೆ ನಾವು ಇನ್ನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕೊಂಡು ಹೋದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲೋದು? ಬಿಜೆಪಿ ಹೋರಾಟದ ದಿನನೇ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಉಜ್ವಲ ಗ್ಯಾಸ್ ಕೂಡ ಕೇಂದ್ರ ಸರ್ಕಾರ ದರ ಹೆಚ್ಚಳ ಮಾಡಿದೆ 50 ರೂಪಾಯಿ. ಅದು ಮುಜುಗರ ಆಗ್ತಾ ಇದೆ, ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ನೋಡಿ, ಇದು ರಾಜಕೀಯವಾಗಿ ಮಾತಾಡೋಕೆ ಹೋದ್ರೆ ಅದು ಬೇರೆ ವಿಚಾರ. ಜನಸಾಮಾನ್ಯರಿಗೆ ಎದುರಿಸ್ತಾ ಇರೋ ಪ್ರಾಬ್ಲಮ್ಸ್ ಅದನ್ನ ಒಂದು ಪ್ರೊಟೆಸ್ಟ್ ಮಾಡೋ ವಿಷಯ ಅಂದರೆ ಅದು ಬೇರೆ ವಿಚಾರ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ, ಖಂಡಿತ ಈಗ ಈ ಒಂದು ರೀತಿ ನೋಡಿದ್ರೆ ಪೆಟ್ರೋಲು ಅಥವಾ ಚಿನ್ನದ ಬೆಲೆ ಇದೆಲ್ಲ ಗ್ಲೋಬಲ್ ರೇಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಮೇಲೆ ನಾವು ಇನ್ನಷ್ಟು ಹೆಚ್ಚಾಗಿ ಸ್ಟೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಅಪಹಾರ ಆಗುತ್ತೆ ಜನಕ್ಕೆ. ಕೆಲವು ಪ್ರೈಸಸ್, ಈಗ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದರೆ ಅದು ಇಡೀ ಪ್ರಪಂಚವ್ಯಾಪ್ತಿ ಅದು ಎಫೆಕ್ಟ್ ಆಗುತ್ತೆ. ಅದು ಕೆಲವನ್ನ ನಾವು ಖಂಡಿತ ಅರ್ಥ ಮಾಡ್ಕೊಳ್ತೀವಿ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಇದು ಏನಂದರೆ ನೀವು ಕೊಟ್ಟಿರೋ ಭಾಗ್ಯಗಳನ್ನ ನೀವು ಸರಿಯಾಗಿ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಅದರ ಭಾರ ಜನಕ್ಕೆ ಈ ರೀತಿ ಇನ್ನೊಂದು ರೀತಿಯಲ್ಲಿ ನೀವು ಹಾಕ್ತಾ ಇದ್ದಾರೆ. ಈ ಒಂದು ಕಡೆ 2 ರೂಪಾಯಿ ಕೊಟ್ಟು ನೀವು 20 ರೂಪಾಯಿ ಕಿತ್ಕೊಳ್ಳೋ ರೀತಿ ಆಗ್ತಾ ಇದೆ ಈಗ. ಸೊ ಅದರ ವಿರುದ್ಧ ಇದಕ್ಕೆ ಪ್ರೊಟೆಸ್ಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.